ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅಂತ ಹೇಳ್ತಾ, ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಹಾಗೆ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಈ ವಿಡಿಯೋದಲ್ಲಿ ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಮೊದಲ ಬಾರಿ ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಮೊದಲನೇ ಅಪ್ಡೇಟ್ ಬಂದು, ಇನ್ನೇನು IPL ಸ್ಟಾರ್ಟ್ ಆಗೋದು ಕೆಲವೇ ದಿನಗಳು ಬಾಕಿ ಇರುತ್ತೆ. ಇದರಿಂದಾಗಿ ನಮ್ಮ MS ಧೋನಿ ರಿಲೇಟೆಡ್ ಅವರ ಫ್ರೆಂಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ನಮ್ಮ MS ಧೋನಿ ಅವರು ಒಂದು ಅದ್ಭುತವಾದ ಕೆಲಸ ಮಾಡಿರೋ. ಅದೇನಪ್ಪ ಅಂದರೆ, ತಮ್ಮ ಸ್ನೇಹಿತನ ಕ್ರಿಕೆಟ್ ಸ್ಪೋರ್ಟ್ಸ್ ಶಾಪ್ನಲ್ಲಿ ಅವರು ತಾವು ಬಳಸುವ IPL 2024ನ ಕ್ರಿಕೆಟ್ ಬ್ಯಾಟ್ ಪೂರ್ತಿ ಅವರ ಫ್ರೆಂಡ್ನ ಸ್ಟಿಕ್ಕರನ್ನೇ ಬಳಸ್ತೀನಿ ಅಂತ ಹೇಳಿದರು. ಇದು ರಿಲೇಟೆಡ್ ಆಗಿ ಆಗ ಅವರ ಫ್ರೆಂಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಅದೇನಪ್ಪ ಅಂತಂದರೆ, ನಮ್ಮ MS ಧೋನಿ ಅವರು ಈ ಸರಿ 2024 IPL ಆಡೋದಲ್ದಲೆ ಮುಂಬರುವ ಎಲ್ಲ IPL ಸೀಸನ್ಗಳಲ್ಲೂ ಅವರನ್ನು ಆಡೋದು ನೋಡಲು ನಾನು ತುಂಬ ಇಷ್ಟಪಡ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು, ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವಿನ ಕೊನೆ ಟೆಸ್ಟ್ ಪಂದ್ಯವು ಧರ್ಮಶಾಲಾದಲ್ಲಿ ನಡೀತಿರೋ ವಿಚಾರ ನಿಮಗೆ ಗೊತ್ತಿರೋದೇನೆ. ಇದು ರಿಲೇಟೆಡ್ ಆಗಿ ಮೈಕಲ್ ವ್ಯಾಗನ್ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಅಂದರೆ, ನಮ್ಮ ಅಶ್ವಿನ್ ಅವರಿಗೆ ಇಂಗ್ಲೆಂಡ್ನ ಸ್ಪಿನ್ನರ್ ಆದಂತಹ ಶೋಯಬ್ ಬಶೀರ್ ಅವರನ್ನು ಕಂಪೇರ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಶೋಯಬ್ ಬಶೀರ್ ಈಸ್ ದ ನೆಕ್ಸ್ಟ್ ನ್ಯೂ ಅಶ್ವಿನ್ ಎಂಬ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ರೀಸೆಂಟಾಗಿ ಇಂಡಿಯಾದಲ್ಲಿ ನಮ್ಮ ಶೋಯಬ್ ಬಶೀರ್ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ನೀಡಿದರು. ಇದನ್ನು ಪರಿಗಣಿಸಿದ ನಮ್ಮ ಮೈಕಲ್ ವ್ಯಾಗನ್ ಅವರು ಈ ಥರದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು, ನಮ್ಮ ಗೌತಮ್ ಗಂಭೀರ್ ಅವರು ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದೇನಪ್ಪ ಅಂತಂದರೆ, ಇನ್ಮೇಲೆ ಅವರು ಪಾಲಿಟಿಕ್ಸ್ ಮಾಡಲ್ವಂತೆ. ಏನಪ್ಪ ಈ ಥರ ಹೇಳ್ತಾ ಇದ್ದಾನೆ ಅಂದ್ಕೊಂಡ್ರಾ? ನಮ್ಮ ಇನ್ನೇನು IPL ಸ್ಟಾರ್ಟ್ ಆಗ್ತಿರೋದು ನಿಮಗೆ ಗೊತ್ತಿರೋ ವಿಚಾರನೇ. ಇದರಿಂದಾಗಿ ನಮ್ಮ ಗೌತಮ್ ಗಂಭೀರ್ ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ನ ಮೆಂಟರ್ ಆಗಿರೋದು ಸೇರ್ಕೊಂಡಿರೋ ವಿಚಾರ ನಿಮಗೂ ಗೊತ್ತಿರೋದೇ. ಇದರಿಂದಾಗಿ ಅವರಿಗೆ ಕ್ರಿಕೆಟ್ ಪ್ರೆಷರ್ ಇರೋದ ಕಾರಣದಿಂದಾಗಿ ಅವರು ಪಾಲಿಟಿಕ್ಸ್ ಅನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಹೋಲ್ಡ್ ಮಾಡ್ತಾ ಇದ್ದಾರಂತೆ ಗೆಳೆಯರೆ ಎಂಬ ಸ್ಟೇಟ್ಮೆಂಟನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ Xನಲ್ಲಿ ಪೋಸ್ಟ್ ಮಾಡಿದ್ದಾರೆ ಗೆಳೆಯರೆ. Due to commitments in the cricket, I have hold the politics for some more time. I need some break from the politics ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು, ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವಿನ 5ನೇ ಟೆಸ್ಟ್ ಪಂದ್ಯ ಧರ್ಮಶಾಲಾದಲ್ಲಿ ನಡೀತಿರೋ ವಿಚಾರ ಗೊತ್ತಿರೋದೇನೆ. ಇದು ರಿಲೇಟೆಡ್ ಆಗಿ ನಮ್ಮ ಸೌರವ್ ಗಂಗೂಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ನಮ್ಮ ಸರ್ಫರಾಜ್ ಖಾನ್ನ ರೀಸೆಂಟ್ ಪರ್ಫಾರ್ಮೆನ್ಸ್ ಬೆಂಕಿ ಇದರ ಕಾರಣದಿಂದಾಗಿ ನಮ್ಮ ಗಂಗೂಲಿ ಅವರು ಏನಪ್ಪ ಹೇಳಿದ್ರು ಅಂತಂದರೆ, ನಮ್ಮ ಸರ್ಫರಾಜ್ ಖಾನ್ ಅವರು ಟೆಸ್ಟ್ಗೆ ತುಂಬ ಸೂಟ್ ಆಗ್ತಾರೆ, ಅವರು 5 ಡೇಸ್ನ ಟೆಸ್ಟ್ ಕ್ರಿಕೆಟ್ನ ತುಂಬ ಸೆಟ್ ಆಗ್ತಾರೆ, ಹಾಗೂ ಅದರಲ್ಲೇ ಪಾರ್ಟಿಸಿಪೇಟ್ ಮಾಡೋದು ತುಂಬ ಮುಖ್ಯ ಎಂಬ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು, ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯವು ನ್ಯೂಜಿಲೆಂಡ್ನಲ್ಲಿ ವೆಲ್ಲಿಂಗ್ಟನ್ನಲ್ಲಿ ನಡೀತಿರೋ ವಿಚಾರ ಗೊತ್ತಿರೋದೇ. ಇದರ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಕಂಡು ಬರ್ತಾ ಇದೆ. ಅದೇನಪ್ಪ ಅಂತಂದರೆ, ಉಸ್ಮಾನ್ ಖವಾಜಾ ಅವರು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ ಅವರು ಬ್ಯಾಟ್ ಚೇಂಜ್ ಮಾಡಲು ಪ್ರಯತ್ನಿಸುತ್ತಾರೆ. ಆಗ ಅವರ ಬ್ಯಾಟ್ ಮೇಲೆ ಒಂದು ಪಕ್ಷಿಯ ಚಿತ್ರ ಇರುತ್ತೆ. ಆ ಸ್ಟಿಕ್ಕರನ್ನು ತೆಗೆಯಬೇಕೆಂದು ಹೇಳ್ತಾರೆ. ಅದೇಕಪ್ಪ ಅಂತಂದರೆ, ಆ ಪಕ್ಷಿ ಬಂದು ಆ ಕಂಟ್ರಿಯಲ್ಲಿ ಬ್ಯಾನ್ ಆದ ಕಾರಣದಿಂದಾಗಿ ಆ ಸ್ಟಿಕ್ಕರನ್ನು ಅವರ ಬ್ಯಾಟ್ನಿಂದ ತೆಗಿಬೇಕು ಎಂಬ ಆರ್ಡರನ್ನು ಪಾಸ್ ಮಾಡಿದ್ದಾರೆ ಗೆಳೆಯರೆ. ಹಾಗಾಗಿ ಉಸ್ಮಾನ್ ಖವಾಜಾ ಅವರು ಆನ್ ದ ಫೀಲ್ಡ್ನಲ್ಲೇ ಆ ಸ್ಟಿಕ್ಕರನ್ನು ತೆಗೆದ್ರು ಗೆಳೆಯರೆ. ಸೊ ಇದು ಬಂದು ಇಲ್ಲಿವರೆಗಿನ ವಿಡಿಯೋ. ಹಾಗೆ ಮುಂಬರುವ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ಇಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಗೆಳೆಯರೆ. ನಮಸ್ಕಾರ. ಸೊ ಇದು ಬಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.